ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ದೊನ್ನೆ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಚಿಲ್ಲಿ, ಟೊಮ್ಯಾಟೊ, ಮೆಣ್, ಕೋರಿಯಾಂಡರ್ ಮತ್ತು ಆನಿಯನ್ಸ್. ಅದ್ರ ಜೊತೆ ನಮಗೆ ಬೇಕಾಗಿರೋದೇನು, ಗರಂ ಮಸಾಲೆ ಸಾಮಗ್ರಿ. ಇವಾಗ ನಾವು ತಗೊಂಡಿರೋದು ಬಿರಿಯಾನಿ ಮಸಾಲೆ, ಕಸ್ತೂರಿ ಮೆಥಿ, ಚಕ್ಕೆ ಲವಂಗ ಮತ್ತು ಬೇ ಲೀವ್ಸ್. ಅದ್ರ ಜೊತೆ ಮೇನ್ ಇಂಗ್ರೀಡಿಯೆಂಟ್ ಚಿಕನ್. ಇವಾಗ ಕೋರಿಯಾಂಡರ್, ಮಿಂಟ್, ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ, ಸ್ವಲ್ಪ ಆನಿಯನ್ಸ್, ಸ್ವಲ್ಪ ಟೊಮ್ಯಾಟೊ. ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಪೇಸ್ಟ್ ರೆಡಿ ಆಗಿದೆ. ಸೈಡ್ ಇಟ್ಕೊಂಡ್ಬಿಟ್ಟು ಪ್ಯಾನ್ ತಗೊಂಡು ಅದರೊಳಗಡೆಗೆ 4 to 5 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ, ಇವಾಗ ಗರಂ ಮಸಾಲೆ ಸಾಮಗ್ರಿಯನ್ನೇ ಆಯಿಲ್ ಹಾಕಿ ಅದ್ರ ಗರಂ ಮಸಾಲೆ ಸ್ಮೆಲ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನಾವು 4-5 ಚಿಲ್ಲಿ, ಸ್ವಲ್ಪ ಆನಿಯನ್ಸ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ಸ್ ಬ್ರೌನ್ ಆಗಿ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಇವಾಗ ಆನಿಯನ್ಸ್ ಫ್ರೈ ಆಗಿದ ತಕ್ಷಣ ನಾವು ಟೊಮ್ಯಾಟೊ ಹಾಕ್ಕೊಂಡು ಆ ಟೊಮ್ಯಾಟೊ ಫ್ರೈ ಆಗೋ ತನಕ ಫ್ರೈ ಮಾಡೋಣ. ಟೊಮ್ಯಾಟೊ ಫ್ರೈ ಆಗಿದ ತಕ್ಷಣ ನಾವು ಸ್ವಲ್ಪ ಕೊರಿಯಾಂಡರ್ ಮತ್ತು ಮೆಣಸು ಯೂಸ್ ಹಾಕ್ಕೊಂಡು ಫ್ರೈ ಮಾಡಿ. ಇವಾಗ ನಾವು ಚಿಕನ್ ಹಾಕ್ಕೊಂಡು ಮಾಡಿ. ನಾವಿಲ್ಲಿ 1 kg ಚಿಕನ್ ತಗೊಂಡಿದ್ದೀವಿ. ಸೊ ಅದ್ರ ಬೇಕಾಗಿರೋ ಟೇಸ್ಟಿಗೆ ಬೇಕಾಗಿರೋ ಅಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2-3 ಸ್ಪೂನ್ಸ್ ಹಾಕೋಬೋದು, ಮತ್ತು 2 ಸ್ಪೂನ್ ಚಿಲ್ಲಿ ಪೌಡರ್, 3 ಸ್ಪೂನ್ ಬಿರಿಯಾನಿ ಮಸಾಲೆ, ಇವಾಗ ನಾವು 1/2 ಸ್ಪೂನ್ ಟರ್ಮರಿಕ್ ಹಾಕೊಳ್ಳೋಣ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕಪ್ ಆಫ್ ಕರ್ಡ್ ಹಾಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಪೇಸ್ಟ್ ಮಾಡ್ಕೊಂಡಿರೋ ಪೇಸ್ಟ್ನ ಇವಾಗ 1 ಸ್ಪೂನ್ ಆಫ್ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ
ಇವಾಗ ಚಿಕನ್ ಕುಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ಆಯಿಲ್ ಬಿಟ್ಟಿದೆ, ಸೊ ಇವಾಗ ಚಿಕನ್ ಕುಕ್ ಆಗಿದೆ ಅಂತ. ಸೊ ನಾವಿವಾಗ ರೈಸ್ ಹಾಕೊಳ್ಳೋಣ. ನಾವಿಲ್ಲಿ 2 ಗ್ಲಾಸ್ ಆಫ್ ರೈಸ್ ತಗೊಂಡಿದ್ದೀವಿ. ಸೊ 2 ಗ್ಲಾಸ್ ಆಫ್ ರೈಸ್ಗೆ ನಾವು ಇಲ್ಲಿ 4 ಗ್ಲಾಸ್ ಆಫ್ ವಾಟರ್ ಹಾಕೋತಾ ಇದ್ದೀವಿ. ಸೊ ಒಂದ್ಸತಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಕರೆಕ್ಟಾಗಿ ಉಪ್ಪಿದೆಯಾ ಇಲ್ವಾ, ಖಾರ ಏನೇನು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಇವಾಗ ಸ್ವಲ್ಪ ಕಡಿಮೆ ಇದೆ ಅನಿಸ್ತು. ಸೊ ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀವಿ. ಸೊ ಇವಾಗ ರೈಸ್ನ ಕುಕ್ ಮಾಡ್ಕೊಂಡ್ಬಿಡೋಣ. ಇವಾಗ ನಮಗೆ ಬಿಸಿ ಬಿಸಿ ಎಮ್ಮೆ ಬಿರಿಯಾನಿ ರೆಡಿ ಆಗಿದೆ.